ವೀಕ್ಷಕರೇ, ಗೆಸ್ಟ್‌ಗಳಾಗಿ ಬಂದಂತಹ ಸ್ಪರ್ಧಿಗಳಿಗೆ ಕಿಚ್ಚ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈಗ ಅವರು ಮನೆಗೆ ಹೋಗುವಂಥ ಸಮಯ ಬಂದಿದೆ. ಅಷ್ಟೇ ಅಲ್ಲದೆ ಅದರಲ್ಲಿ ದೊಡ್ಡ ಟ್ವಿಸ್ಟ್‌ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟ್ವಿಸ್ಟ್‌ನಿಂದ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಗಾಬರಿ ಆಗಿದ್ದಾರೆ. ಬನ್ನಿ ಆ ಟ್ವಿಸ್ಟ್ ಏನಪ್ಪ ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, BB ಪ್ಯಾಲೇಸ್ ಕಾನ್ಸೆಪ್ಟ್ ಮುಖಾಂತರ 5 ಜನ ಗೆಸ್ಟ್ಗಳು ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಅವ್ರು ಯಾರ್ಯಾರಪ್ಪ ಅಂದರೆ ರಜತ್, ಮೋಕ್ಷಿತಾ, ಚೈತ್ರ, ಕುಂದಾಪುರ್ ಮತ್ತು ತ್ರಿವಿಕ್ರಮ್ ಮತ್ತು ಉಗ್ರಂ ಮಂಜು. ಸೊ ಈ 5 ಜನರಲ್ಲಿ ಒಳ್ಳೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಯಾಕಪ್ಪ ಅಂದರೆ ಇವತ್ತು ಆ 5 ಜನರಲ್ಲಿ ಮನೆಗೆ ಹೋಗುವ ಸಮಯ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಈ ವೀಕೆಂಡ್ನಲ್ಲೇ ನಡೆಯುತ್ತೆ. ಅಂದರೆ ಇವತ್ತು ಆಗುವಂತಹ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಹೋಗ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಅಷ್ಟೇ ಅಲ್ಲದೆ ಅವರಿಗೆಲ್ಲ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಏನಪ್ಪ ಅಂದರೆ ಸೊ 5 ಜನರಲ್ಲಿ 2 ಮಾತ್ರ ಇಲ್ಲೇ ಉಳ್ಕೊಂತಾರೆ. ಸೊ ಇನ್ನುಳಿದಂಥ ಸ್ಪರ್ಧಿಗಳು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಅದರ ಅರ್ಥ ಏನಪ್ಪ ಅಂದರೆ ಸೊ 2 ವೈಟ್ ಕಾರ್ಡ್ ಎಂಟ್ರಿ ಅಂತ. ಸೊ ಈಗ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾ ಇದ್ದಾರೆ, ಸೊ ಈಗ ಈ 5 ಜನದಲ್ಲಿ ಯಾರು ಉಳಿತಾರೆ, ಸೊ ಯಾರು ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಗೆಸ್ಟ್ಗಳು ಮಾತ್ರ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದರ ಅರ್ಥ ನೋಡಿದರೆ ಸೊ ಈಗ 5 ಜನ ಗೆಸ್ಟ್ಗಳು ಮನೆಗೆ ಬರುವಂಥ ಸಮಯ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಫುಲ್ ಖುಷಿಯಾಗಿತ್ತು. ಬಟ್ ಆದರೆ ಕಿಚ್ಚ ಸುದೀಪ್ ಅವರು ಕೊಟ್ಟಿರುವಂಥ ಒಂದು ಟ್ವಿಸ್ಟಿಂದ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಮುಖ ನೋಡ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ 5 ಜನ ಸ್ಪರ್ಧಿಗಳಲ್ಲಿ 2 ಜನ ವೈಟ್ ಕಾರ್ಡ್ ಎಂಟ್ರಿ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ 5 ಜನ ಸ್ಪರ್ಧಿಗಳಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಯಾರು ಇರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈಗಾಗಲೇ ನೋಡ್ತಾ ಇರ್ಬೋದು ನೀವು ಪ್ರೋಮೋದಲ್ಲಿ ಎಲ್ಲ ಮಾಜಿ ಸ್ಪರ್ಧಿಗಳನ್ನ ಹಿಂದ್ಗಡೆ ಕೂರಿಸಿದ್ದಾರೆ, ಉಳಿದಿರುವಂಥ ಎಲ್ಲ ಸ್ಪರ್ಧಿಗಳನ್ನ ಮುಂದ್ಗಡೆ ಕೂರಿಸಿದ್ದಾರೆ. ಸೊ ಹಿಂದ್ಗಡೆ ರಜತ್, ಮೋಕ್ಷಿತಾ, ಉಗ್ರಂ ಮಂಜು, ತ್ರಿವಿಕ್ರಮ್ ಮತ್ತು ಚೈತ್ರ. ಸೊ ಈ ಒಂದಿಷ್ಟು ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಅವರು ಹೇಳುವ ಟೈಮಲ್ಲಿ ಸೊ ಈ ಒಂದು ಪ್ರೋಮೋಗಳನ್ನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ 5 ಜನ ಸ್ಪರ್ಧಿಗಳಲ್ಲಿ 2 ಜನ ಅಷ್ಟೇ ವೈಟ್ ಕಾರ್ಡ್ ಎಂಟ್ರಿ, ಇನ್ನು ಉಳಿದಿರುವಂಥವರು ಸ್ಪರ್ಧಿಗಳು ಸೊ ಇವತ್ತು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತು ಬರ್ತಾರಾ ಅಥವಾ ನಾಳೆ ಎಪಿಸೋಡ್ನಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇವತ್ತು ಕಿಚ್ಚ ಸುದೀಪ್ ಅವರು ಹೇಳಿರೋ ಪ್ರಕಾರ ಸೊ ಇವತ್ತೇ ಹೊರಗಡೆ ಬರ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಈ 5 ಜನ ಸ್ಪರ್ಧಿಗಳಲ್ಲಿ 2 ಕಡೆ ವೈಟ್ ಕಾರ್ಡ್ ಎಂಟ್ರಿ ಕೂಡ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ದೊಡ್ಡ ಟ್ವಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಅದುವೇ ಮತ್ತೆ ವೈಟ್ ಕಾರ್ಡ್ ಎಂಟ್ರಿ. ಸೊ 3ನೇ ವಾರ ಕೂಡ ಈಗ 3 ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ರು. ಇದೀಗ ಮತ್ತೆ 2 ಜನ ವೈಟ್ ಕಾರ್ಡ್ ಎಂಟ್ರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗಾಗಲೇ 7 ಜನ ಸ್ಪರ್ಧಿಗಳು ನಾಮಿನೇಷನ್ ಲಿಸ್ಟಲ್ಲಿ ಇದ್ದಾರೆ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ. ಸೊ ಈ 7 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೋ ಸೊ ಅವರ ಒಂದು ಪ್ಲೇಸಸ್ಗೆ ಈಗ ವೈಟ್ ಕಾರ್ಡ್ ಎಂಟ್ರಿನೂ ಸಹ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇವು ಎಲ್ಲ ಸ್ಪರ್ಧಿಗಳು ಮಾಜಿ ಸ್ಪರ್ಧಿಗಳಿಗೆ ವೈಟ್ ಕಾರ್ಡ್ ಎಂಟ್ರಿ ಒಂದು ಚಾನ್ಸಸ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಮಾಜಿ ಸ್ಪರ್ಧಿಗಳಿಗೆ ಡಬಲ್ ಧಮಾಕ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ 11ಗೂ ಬಂದಾಗಿದೆ. ಈಗ ಬಿಗ್ ಬಾಸ್ ಸೀಸನ್ 12ಗೂ ಬರುವಂಥ ಅವಕಾಶ ಸಿಕ್ಕಿದೆ, ಅಂದರೆ ಅದೊಂದು ಅದೃಷ್ಟ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ದೊಡ್ಡ ಡಬಲ್ ಧಮಾಕ ಅಂತಲೇ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಈ 5 ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದ್ರೆ ಯಾರು ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಆಲ್ಮೋಸ್ಟ್ ಈ 5 ಜನಗಳ ಪರ್ಫಾರ್ಮೆನ್ಸ್ ನಾವು ಕಳೆದ ಸೀಸನ್ನಲ್ಲಿ ನೋಡಿದ್ದೀವಿ. ಸೊ ತ್ರಿವಿಕ್ರಮ್ ಆಲ್ರೆಡಿ ರನ್ನರ್ ಅಪ್ಪು. ಸೊ ನಮ್ಮ ರಜತ್ ಅವರು ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದು ಒಳ್ಳೆ ಹವಾನೆ ಮೇಂಟೈನ್ ಮಾಡಿದರು. ಸೊ ಅದರಲ್ಲೂ ಉಗ್ರಂ ಮಂಜು ಅವರು ಫೈನಲಿಸ್ಟ್ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ನೇ ಕೊಡ್ತಾರೆ ಮಾತ್ರ. ಸೊ ಒಳ್ಳೆ ಟಾಸ್ಕ್ ವಿಚಾರದಲ್ಲಾಗಿರಲಿ, ಯಾವುದೇ ವಿಚಾರದಲ್ಲೂ ಹೋಗಲಿ ಅಷ್ಟಕ್ಕಷ್ಟೇ ಪಿನ್ ಟು ಪಿನ್ ಕರೆಕ್ಟಾಗಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಬಿಟ್ಟರೆ ಚೈತ್ರ ಅವರು, ಸೊ ಚೈತ್ರ ಅವರು ಯಾವುದೇ ವಿಷಯಕ್ಕೂ ಭಯ ಪಡೋಲ್ಲ. ಸೊ ಎಲ್ಲದರಲ್ಲೂ ಸ್ಟ್ಯಾಂಡ್ ನಿಂತ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತಮ್ಮ ವಿಚಾರಕ್ಕೆ ಬಂದರೆ ಅವ್ರನ್ನ ಯಾರನ್ನೂ ಕೂಡ ಬಿಡಲ್ಲ, ಆ ಲೆವೆಲ್ಗೆ ಮಾತಾಡ್ತಾರೆ. ಸೊ ಇನ್ನು ಮೋಕ್ಷಿತ ಅವ್ರು ನೋಡಿದ್ರೆ ತುಂಬ ಸೈಲೆಂಟ್ ಆಗಿರ್ತಾರೆ. ಬಟ್ ಅವ್ರ ವಿಷಯಕ್ಕೆ ಬಂದರೆ ಅವರು ವೈಲೆಂಟ್ ಆಗೇ ಆಗ್ತಾರೆ. ಸೊ ನಿಮ್ಮ ಪ್ರಕಾರ ಈ 5 ಜನರಲ್ಲಿ ಯಾರು ವೈಟ್ ಕಾರ್ಡ್ ಎಂಟ್ರಿ ಆಗ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಆಲ್ಮೋಸ್ಟ್ ಇವತ್ತು ತುಂಬ ಕ್ಲಾಸ್ಗಳು ನಡೀತಾ ಇದ್ದಾವೆ ಕೆಲವೊಂದಿಷ್ಟು ಸ್ಪರ್ಧೆಗಳಿಗೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋಗಳು ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ. ಸೊ ಇವತ್ತು 4 ಪ್ರೋಮೋಗಳು ಟೋಟಲ್ ಆಗಿ ಅಪ್ಡೇಟ್ ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ 4 ಪ್ರೋಮೋದಲ್ಲೂ ಕೂಡ 3ನೇ ಪ್ರೋಮೋದಲ್ಲಿ ಸ್ವಲ್ಪ ಗಿಲ್ಲಿಯ ಬಗ್ಗೆ ತೋರಿಸಿದ್ದಾರೆ. ನೋಡಬೇಕು, ಬೆಳಗ್ಗೆ ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ತೋರಿಸಿದ್ದಾರೆ. ಬಟ್ ಇಲ್ಲಿ ಸಣ್ಣವರಾಗಿ ಗಿಲ್ಲಿಗೆ ಕ್ಲಾಸ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ, ದಯವಿಟ್ಟು ವೈಟ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಯಾರು ಆಗ್ತಾರೆ ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಕಾಮೆಂಟ್ ಮುಖಾಂತರ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.